ಮುಂಗಾರು ಮಳೆಗೆ ಸಜ್ಜಾಗ್ತಾ ಇದ್ದೀವಿ. ಒಂದೇ ಒಂದು ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತೀವಿ ಅಂತ ಜಿಬಿಎ ಹೇಳಿತ್ತು. ಆದರೆ ಮುಂಗಾರು ಪೂರ್ವ ಮಳೆಗೆ ಜಿಬಿಎ ಪತರಗುಟ್ಟಿದೆ. ಮೊನ್ನೆ ಸುರಿದ ಒಂದೇ ಒಂದು ಮಳೆಗೆ ಬೆದರಿ ಹೋಗಿದೆ. ಯಾಕಂದ್ರೆ ಮಳೆ ನಿಂತು 2 ದಿನ ಕಳೆದ್ರೂ ಇನ್ನೂ ಮರ ತೆರವುಗೊಳಿಸೋದಕ್ಕಾಗ್ತಾ ಇಲ್ಲ. ಇದರ ನಡುವೆ ಇವತ್ತು ಸಂಜೆ ಆಗ್ತಿದ್ದಂತೆ ಮತ್ತೆ ಮಳೆ ಎಂಟ್ರಿ ಕೊಟ್ಟಿತ್ತು. ಮತ್ತೆ ಮಳೆಯ ಆರ್ಭಟ, ಮತ್ತೆ ವರುಣನ ರೌದ್ರನರ್ತನ. ಇಂದು ಸಂಜೆ ಆಗ್ತಿದ್ದಂತೆ ನಗರಕ್ಕೆ ಮತ್ತೆ ಮಳೆರಾಯ ಕಾಲಿಟ್ಟಿದ್ದ. ಬುಧವಾರ ಬೆಂಗಳೂರಿನಲ್ಲಿ ಅಂಬರಿಸಿ ಬೊಬ್ಬೆರೆದಿದ್ದ ಮಳೆರಾಯ 10 ಮಂದಿಯನ್ನ ಬಲಿ ಪಡೆದಿದ್ದ. ಆ ಮಳೆಯಿಂದ ರಸ್ತೆಯಲ್ಲೂ ಉರುಳಿ ಬಿದ್ದ ಮರ, ರಂಬೆ ಕೊಂಬೆಗಳೇ ಕಾಣ್ತಿವೆ. ಅವುಗಳ ತೆರವಿಗೂ ಮುನ್ನ ಇಂದು ಸಂಜೆ ಮತ್ತೆ ಮಳೆ ಎಂಟ್ರಿ ಕೊಟ್ಟಿತ್ತು. ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ. ಸಂಜೆ ವರುಣನ ಆಗಮನ, ಜನರ ಪರದಾಟ. ಆಲಿಕಲ್ಲು ಮಳೆ ಸುರಿದಿತ್ತು. ಬಿರುಗಾಳಿ ಹೊಡೆತಕ್ಕೆ 100 ಮರಗಳು ಧರೆಗುರುಳಿದ್ವು. ಮೊನ್ನೆ ಅಂದ್ರೆ ಬುಧವಾರ ಬೆಂಗಳೂರಿನಲ್ಲಿ ಹಿಂದೆಂದೂ ಕಾಣದ ರೀತಿ ವರುಣಾರ್ಭಟವಾಗಿತ್ತು. ಬೆಂಗಳೂರಿಗೆ 3 ದಿನ ಯೆಲ್ಲೋ ಅಲರ್ಟ್ ಕೊಟ್ಟಿರೋ ಬೆನ್ನಲ್ಲೇ ಇಂದು ಸಂಜೆ ಮತ್ತೆ ಮಳೆ ಎಂಟ್ರಿ ಆಗಿದೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ಹೊರಟವರು ಪರದಾಡುವಂತಾಗಿತ್ತು. ಸಿಟಿ ಮಾರ್ಕೆಟ್, ಮೆಜೆಸ್ಟಿಕ್, ಶಾಂತಿನಗರ, ಜಯನಗರ, ಜೆಪಿ ನಗರ, ಬನಶಂಕರಿ, ಹೆಬ್ಬಾಳ, ಯಲಹಂಕ, ರಾಜಾಜಿನಗರ, ವಿಜಯನಗರ, ಇಂದಿರಾನಗರ, ಲಗ್ಗೆರೆ, ನಂದಿನಿ ಲೇಔಟ್, ಸುಬ್ರಹ್ಮಣ್ಯ ನಗರ, ನಾಗರಬಾವಿ, ಗಿರಿನಗರ, ಬಸವನಗುಡಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಬನ್ನೇರುಘಟ್ಟ ರಸ್ತೆಗಳು ಜಲಾವೃತ. ಇನ್ನು ಬೇರೆ ಏರಿಯಾಗಳಿಗೆ ಹೋಲಿಸಿದ್ರೆ ಬನ್ನೇರುಘಟ್ಟ, ಗೊಟ್ಟಿಗೆರೆ, ಪುಟ್ಟೇನಹಳ್ಳಿಯಲ್ಲಿ ಭಾರಿ ಮಳೆಯಾಗಿದೆ. ಪುಟ್ಟೇನಹಳ್ಳಿಯ ಬಿಕೆ ಸರ್ಕಲ್ ಸಂಪೂರ್ಣ ಜಲಾವೃತವಾಗಿತ್ತು. ಬೈಕು, ಆಟೋ ಚಾಲಕರು ಪರದಾಡುವಂತಾಗಿತ್ತು. 2 ದಿನವಾದ್ರೂ ತೆರವಾಗದ ಮರಗಳು. ಇವತ್ತಿನ ಮಳೆ ಒಂದ್ ಕಡೆಯಾದ್ರೆ ಮೊನ್ನೆ ಸುರಿದ ಮಳೆಗೆ ಬೆಂಗಳೂರಿನಾದ್ಯಂತ 106 ಮರಗಳ ರಂಬೆ ಕೊಂಬೆ ಧರೆಗುರುಳಿದ್ವು. ಇದಾಗಿ 2 ದಿನವೇ ಕಳೆದರೂ ರಾಜಾಜಿನಗರದಲ್ಲಿ ಮರ ತೆರವುಗೊಳಿಸಿಲ್ಲ. ಮಂಜುನಾಥ ನಗರದಲ್ಲೂ ಶಾಲೆ ಮುಂದೆಯೇ ಮರ ಬಿದ್ದಿದ್ದು ಜಿಬಿಎ ಸಿಬ್ಬಂದಿ ಈ ಕಡೆ ಮುಖವನ್ನೇ ಮಾಡಿಲ್ಲ. ಆಫೀಸ್ಗೆ ಹೋಗೋರು ಇರ್ತಾರೆ, ಮಕ್ಕಳು ಬರೋರು ಇರ್ತಾರೆ, ಪೇರೆಂಟ್ಸ್ ಬರಬೇಕು, ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಇಲ್ಲಿ ನೋಡಿ, ಕಾಲೇಜ್ ಮಕ್ಕಳು ಓಡಾಡಬೇಕು, ಅವ್ರಿಗೆ ಪ್ರತಿದಿನ ಇರುತ್ತೆ. ಸ್ಕೂಲ್ ಇಲ್ಲ ಅಂದರೂ 1-2 ತಿಂಗಳು ರಜಾ ಇರಬಹುದು, ಆದರೆ ಬಂದು ಕಾಲೇಜ್ ಮಕ್ಕಳು ಓಡಾಡ್ತಾರೆ. ಬಸ್ಸುಗಳು ಬರುತ್ತೆ, ಕಾಲೇಜ್ ಬಸ್ಸು, ಮಕ್ಕಳಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರು ಎಲ್ಲರಿಗೂ ತೊಂದರೆನೇ. ಮೇನ್ಲಿ ಅವ್ರು ಬಂದು ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಸ್ವೀಕರಿಸ್ತಾ ಇಲ್ಲ. ಪೊಲೀಸರಿಂದಲೇ ಮರ ತೆರವು ಕಾರ್ಯ. ಜಯನಗರ 2ನೇ ಬ್ಲಾಕ್ ರಸ್ತೆಯಲ್ಲಿ ಮರದ ಕೊಂಬೆ ಬಿದ್ದು ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿತ್ತು. 2 ದಿನ ಆದರೂ ಜಿಬಿಎ ಅಧಿಕಾರಿಗಳು ತೆರವು ಮಾಡಿರಲಿಲ್ಲ. ಇದರಿಂದ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಹೀಗಾಗಿ ಸಂಚಾರಿ ಪೊಲೀಸರೇ ಮರ ತೆರವು ಮಾಡಿದ್ರು. ಇನ್ನು ಇದೇ ಜಯನಗರದಲ್ಲಿ ಬಸ್ ಮೇಲೆಯೇ ಮರ ಉರುಳಿ ಬಿದ್ದಿತ್ತು. ಈ ಸಂಬಂಧ ಜಿಬಿಎಗೆ ಕರೆ ಮಾಡಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. 48 ಗಂಟೆ ಕಳೆದ್ರೂ ಜಿಬಿಎ ಡೋಂಟ್ ಕೇರ್ ಅಂತಿದೆ. ನಗರದ ಹಲವೆಡೆ ಜಯನಗರ, ಜೆಪಿ ನಗರ ಈ ರೀತಿ ಎಲ್ಲ ಕಡೆ ಮರ ಬಿದ್ದರೂ ಕೂಡ ರಸ್ತೆಯಲ್ಲೇ ಇನ್ನೂ ಕೂಡ ಅಂದರೆ 2 ದಿನ ಕಳೆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ತೆರವು ಕಾರ್ಯಾಚರಣೆ ಇಲ್ಲಿ ಆಗಿಲ್ಲ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಜಯನಗರದಲ್ಲಿದ್ದೀನಿ. ಜಯನಗರದಲ್ಲೂ ಕೂಡ ಮೊನ್ನೆ ಜೋರಾದ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದು ಬಸ್ಸನ್ನು ಇಲ್ಲಿ ಪಾರ್ಕ್ ಮಾಡಿದ್ರು. ಪಾರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮೇಲಿನಿಂದ ಕಂಪ್ಲೀಟಾಗಿ ಒಂದು ಮರ ಇಲ್ಲಿ ಮುರಿದು ಬಿದ್ದಿತ್ತು. ಮರ ಮುರಿದು ಬಿದ್ದು 2 ದಿನ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೆರವು ಕಾರ್ಯಾಚರಣೆ ನಡೆದಿಲ್ಲ. ಫ್ರೀಡಂ ಪಾರ್ಕ್ ಬಳಿಯೂ ಮರ ತೆರವು ಇಲ್ಲ. ಗಾಂಧಿನಗರದ ಹಲವೆಡೆ ಕೂಡ 16 ಮರಗಳ ಕೊಂಬೆಗಳು ಮುರಿದು ಬಿದ್ದಿವೆ. ಮುಖ್ಯ ರಸ್ತೆ, ಫುಟ್ಪಾತ್ ಮೇಲೆಯೇ ಮರ ಉರುಳಿದೆ. ಫ್ರೀಡಂ ಪಾರ್ಕ್ ಬಳಿಯೇ ಕಾಳಿದಾಸ ರಸ್ತೆಗೆ ಕೊಂಬೆ ಉರುಳಿ ಬಿದ್ದಿದೆ. ಆದರೆ ಜಿಬಿಎ ಅಧಿಕಾರಿಗಳು ಇದನ್ನ ತೆರವುಗೊಳಿಸೋ ಗೋಜಿಗೆ ಹೋಗಿಲ್ಲ. ಬೆಂಗಳೂರಿನ ಗಾಂಧಿನಗರದಲ್ಲೂ ಕೂಡ ಬೃಹತ್ ಮರದ ರೆಂಬೆ ಕೊಂಬೆ ಧರೆಗೆ ಉರುಳಿತು. ನೀವೇನ್ ನೋಡ್ತಾ ಇದ್ರೆ ಇದೇ ದೃಶ್ಯಾವಳಿ. 2 ದಿನ ಆಯ್ತು ಈ ಒಂದು ಮರದ ರೆಂಬೆ ಕೊಂಬೆ ರಸ್ತೆಗೆ ಉರುಳಿ ಫುಟ್ಪಾತ್ ಮೇಲೆ ಬಿದ್ದು. 2 ದಿನಗಳಾದರೂ ಕೂಡ ಅಧಿಕಾರಿಗಳು ಅಥವಾ ಪಾಲಿಕೆ ಸಿಬ್ಬಂದಿ ಇನ್ನೂ ಕೂಡ ಸ್ಥಳಕ್ಕೆ ಬಂದು ಈ ಒಂದು ಬಿದ್ದಂತ ಮರದ ರೆಂಬೆ ಕೊಂಬೆಗಳನ್ನ ತೆರವು ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗಿಲ್ಲ. ಇನ್ನು ಕ್ಲಿಯರ್ ಆಗದ ಕೆಆರ್ ಸರ್ಕಲ್ ಅಂಡರ್ ಪಾಸ್. ವಿಧಾನಸೌಧದ ಕೂಗಳತೆ ದೂರದಲ್ಲೇ ಇರೋ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಮಳೆಯಿಂದ ಜಲಾವೃತವಾಗಿತ್ತು. 2 ದಿನ ಆದರೂ ಅಂಡರ್ ಪಾಸ್ ಸಂಚಾರಕ್ಕೆ ಮುಕ್ತವಾಗಿಲ್ಲ. ಕೆಸರು ಹಾಗೂ ಎಲೆಗಳ ರಾಶಿಯಿಂದಾಗಿ ನೀರು ಕ್ಲಿಯರ್ ಆಗಿಲ್ಲ.
ನೀರು ತೆರವು ಕಾರ್ಯಕ್ಕೆ ಪಾಲಿಕೆ ಸಿಬ್ಬಂದಿ ಜೊತೆ ಇವತ್ತು ಪೊಲೀಸರು ಕೂಡ ಕೈ ಜೋಡಿಸಿದ್ರು. ಬೆಂಗಳೂರಿನ KR ಸರ್ಕಲ್ ನಲ್ಲಿ ಇರ್ತಕ್ಕಂಥ ಅಂಡರ್ ಪಾಸು ಮುಳುಗೋಗಿತ್ತು. ಸೊ ನನಗೆ ಅದೇ ಒಂದು ಸ್ಥಳದಲ್ಲಿದ್ದೀನಿ. ಘಟನೆ ನಡೆದು ಅಂದ್ರೆ ಅಂಡರ್ ಪಾಸ್ ಮುಳುಗಿ 2 ದಿನಗಳ ಮೇಲೆ ಆಯಿತು. ಬಟ್ ಇನ್ನೂ ಕೂಡ ಅಂಡರ್ ಪಾಸು ವಾಹನಗಳ ಓಟಕ್ಕೆ ಲಭ್ಯ ಆಗಿಲ್ಲ. ಸೊ ಇನ್ನೂ ಕೂಡ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ, ಇಲ್ಲಿದ್ದಂಥ ನೀರನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ, ಎಲೆಗಳನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನ ಸ್ಥಳೀಯ ಪಾಲಿಕೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನು RPC ಲೇಔಟ್ನ ಹಂಪಿ ನಗರದಲ್ಲಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಮರ, ರಂಬೆ, ಕೊಂಬೆ ತೆರವುಗೊಳಿಸಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬೆಂಗಳೂರು ಅಭಿವೃದ್ಧಿ ಸಚಿವ DKಶಿ ಬೆಂಗಳೂರಲ್ಲಿ ಸುಮಾರು 448 ಮರಗಳನ್ನ ಗುರುತು ಮಾಡಿದ್ದಾರೆ. ಆ ಮರಗಳನ್ನ ತೆರವು ಮಾಡಲು ಸೂಚನೆ ನೀಡುತ್ತೇನೆ ಎಂದರು. 448 ಮರಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಫಸ್ಟ್ ಫೇಸ್ ಅಲ್ಲಿ. ಈಗ 448 ಮರಗಳ ರಂಬೆಗಳನ್ನು ಕಟ್ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನ್ ಅವ್ರಿಗೆ ಆದೇಶ ಕೊಡ್ತಾ ಇದ್ದೀವಿ. ಮನೆನೇ ಇದು ವೈಫೈ ಎಲ್ಲ ಹೊಂಟೋಗಿದೆ. CM ಮನೆ ಮುಂದೆ ಹಂಗೆ ಬಿದ್ದೋಗ್ಬಿಟ್ಟಿದೆ. ಸೊ ಬೇರೆ ನಾಗರಿಕರಿಗೂ ವಿಪರೀತ ತೊಂದರೆ ಆಗಿದೆ. ಶಾಸಕರ ಭವನದಲ್ಲೂ ಡೋಂಟ್ ಕೇರ್. ವಿಧಾನಸೌಧಕ್ಕೆ ಹೊಂದಿಕೊಂಡಂತೆ ಇರೋ ಶಾಸಕರ ಭವನದಲ್ಲೂ ಮರ ಉರುಳಿದೆ. ಶಾಸಕರು ಓಡಾಡೋ ರಸ್ತೆಯಲ್ಲೇ ಮರ ಬಿದ್ದಿದ್ರು ತೆರವು ಮಾಡಿಲ್ಲ. ಶಾಸಕರು ಇರೋ ಜಾಗದಲ್ಲೇ ಹೀಗಾದ್ರೆ ಜನಸಾಮಾನ್ಯರು ಇರೋ ಏರಿಯಾಗಳ ಪರಿಸ್ಥಿತಿ ಹೇಗೆ ಅನ್ನೋದು ಜನರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್ TV9.